ಫಿಶ್ ಇದೆಯಾ? ಫಿಶ್ ಯಾಕೆ? ಅಕ್ವೇರಿಯಂ ಬಗ್ಗೆ ಕೇಳ್ತಿದ್ದಾಳೆ. ಅದೇ ಅದೇ. ಇಲ್ಲ ಫ್ರೆಂಡ್. ಫ್ರೆಂಡ್ ಅದು ತಗೋ, ಚೆನ್ನಾಗಿರತ್ತೆ. ನಾನೇ ಅದಕ್ಕೆ ಫುಡ್ ಹಾಕ್ತೀನಿ. ನೀನ್ ಫುಡ್ ಹಾಕ್ತೀಯ ಅಂತ ಫಿಶ್ ಗಳೆಲ್ಲ ಕಾಯ್ತಾ ಇರುತ್ತಲ್ವಾ? ಸೀತಮ್ಮ, ನನ್ ಫ್ರೆಂಡ್ ಇದ್ದಾರೆ. ಅವ್ರ ಫುಡ್ನೇ ಅವ್ರು ಸರಿಯಾಗಿ ತಿನ್ನಲ್ಲ, ಇನ್ ಫಿಶ್ಗೆಲ್ಲ ಫುಡ್ ಎಲ್ಲಿಂದ ತರ್ತಾರೆ? ಇಲ್ಲ ಇಲ್ಲ, ರೈಟ್ ಸೈಡ್ ನಿಲ್ಲಿಸಿ. ಓ, ಇದಕ್ಕೆ ನಿಮ್ ಮನೆ ಬಾಡಿಗೆ ಜಾಸ್ತಿ. ಯಾಕೆ? ಏರಿಯಾ ಚೆನ್ನಾಗಿದೆಯಲ್ಲ ಅದಕ್ಕೆ. ಏರಿಯಾ ಚೆನ್ನಾಗಿದ್ರೆ ಬಾಡಿಗೆ ಜಾಸ್ತಿ ಸೀತಮ್ಮ. ಈಗ ಸ್ಕೂಲ್ ಚೆನ್ನಾಗಿದ್ರೆ ಸ್ಕೂಲ್ ಫೀಸ್ ಜಾಸ್ತಿ ಕೊಡಲ್ವಾ ನಾವು? ಅದೇ ತರ. ಹಾಗಿದ್ರೆ ನನ್ನ ಫ್ರೆಂಡ್ ಮನೇನು ಚೆನ್ನಾಗಿರತ್ತೆ. ಬಾ ಫ್ರೆಂಡ್, ಹೋಗೋಣ. ಸಿಹಿ ಪುಟ ಕೇಳಿದ್ಲು, ಇಲ್ಲಿವರೆಗೂ ಕರ್ಕೊಂಡು ಬಂದಾಯ್ತು. ಬಟ್ ಮನೆ ಒಳಗೆ ಹೇಗಪ್ಪ ಕರ್ಕೊಂಡು ಹೋಗೋದು? ಕೀ ಕೂಡ ನನ್ನ ಹತ್ರ ಇಲ್ಲ. ಕೀ ಎಲ್ಲೋ ಮಿಸ್ ಆಗಿದೆ ಅಂತ ಹೇಳಬೇಕು. ಏನಾಯ್ತು? ಕೀ ಎಲ್ಲೋ ಮಿಸ್ಪ್ಲೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ನೀನು ನನ್ನನ್ನು ಹುಡ್ಕೊಂಬಂದ್ಯಾ? ಏನು ವಿಷಯ? ಇಲ್ಲೇ ಇದ್ದಾರೆ. ಹಾಗಾದ್ರೆ ಲೇಡೀಸ್ ಕ್ಲಬ್ಬಲ್ಲಿ ಇರೋದು ಯಾರು? ಅಕ್ಕ, ನೀವಿನ್ನೂ ಲೇಡೀಸ್ ಕ್ಲಬ್ಗೆ ಹೋಗಿಲ್ವಾ? ಸಾಧನಾ, ಲೇಡೀಸ್ ಕ್ಲಬ್ಬಲ್ಲಿ ಬ್ಯೂಟಿ ಪಾರ್ಲರ್ ಇನಾಗ್ರೇಷನ್ ಇದೆ ಅಂತಂದೆ. ನಾನು ಹೋಗ್ತೀನಿ ಅಂತ ಹೇಳಿದ್ನ. ಯಾಕೆ ಯಾವಾಗಲೂ ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಅಂತ ಇರ್ತೀಯ? ಅಶೋಕ್, ನೀ ಬಂದ ವಿಷಯ ಏನು ಅಂತ ಹೇಳಲೇ ಇಲ್ವಲ್ಲ? ಸೂರಿ, ತಾತನ ಹತ್ರ ಕೆಲವೊಂದು ಡೀಟೇಲ್ಸ್ ಡಿಸ್ಕಸ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಓ, ಓಕೆ. ನೀ ಹೋಗ್ತಾ ಊಟ ತಗೊಂಡು ಹೋಗು. ಅಣ್ಣ, ಮನಸ್ಸು ಯಾಕೋ ರನ್ಔಟ್ ಆಗಬೇಕಾಗಿದ್ದವರು ಮಿಸ್ ಆಗ್ಬಿಟ್ರು ಅಂತ ಹೇಳ್ತಾ ಇದೆ. ಬ್ರದರ್, ಓಡೋರು ಮಾತ್ರ ರನ್ಔಟ್ ಆಗ್ತಾರೆ, ನಿಂತರ ತೇಲೋರಲ್ಲ. ಚೇರ್ಸ್. ಚೇರ್ಸ್. ಫ್ರೆಂಡ್, ನನ್ ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ. ನಿಜವಾಗ್ಲೂ ಎಲ್ಲೋ ಬೀಳ್ಸ್ಕೊಂಡ್ಬಿಟ್ಟಿದ್ದೀನಿ ಪುಟ. ಫ್ರೆಂಡ್, ನನ್ ಗೊತ್ತು ನೀನ್ ಏಪ್ರಿಲ್ ಫುಲ್ ಮಾಡ್ತಿದ್ಯಾ. ಇದು ಏಪ್ರಿಲ್ ಅಲ್ವಲ್ಲ? ನಾನು ಹುಡುಕ್ತೀನಿ. ಫ್ರೆಂಡ್, ಎತ್ಕೋ ನನ್ನ. ಸಿಕ್ತು. ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಅಶೋಕ್ ಮನೆ ಕೀ ಇಲ್ಲಿ ಬಿಟ್ಟು ಹೋಗ್ತಾನ? ನೀವು ಹೀಗೇನಾ? ಫ್ರೆಂಡ್, ಅಜ್ಜಿ ಮತ್ತೆ ನಾನು ಆಚೆ ಹೋದಾಗ ಹಿಂಗೆ ಇಟ್ಬಿಟ್ಟು ಹೋಗೋದು. ನಾನೇ ಓಪನ್ ಮಾಡ್ಲಾ? ಬೇಡ, ಅವ್ರು ಕೊಡು. ಸೀತಮ್ಮ, ನಂಗೆ ಬರುತ್ತೆ. ಇಟ್ಸ್ ಓಕೆ. ರಾಮ್,
ಫ್ಯಾಮಿಲಿಗೆ ಬಂದಿದ್ದು ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ? ಇಷ್ಟೆಲ್ಲ ನಾಟಕ ಆಡೋ ಬದಲು ನಾನು ಯಾರು ಅಂತ ಹೇಳ್ಬಿಡೋದೇ ಬೆಟರ್. ಮನೆ ಒಳಗೆ ಹೋಗಿ ಇದು ನನ್ನ ಮನೆ ಅಲ್ಲ ಅಂತ ಗೊತ್ತಾದ್ಮೇಲೆ ಹೇಳೋದ್ಕಿಂತ ಈಗಲೇ ಹೇಳ್ಬಿಡ್ತೀನಿ. ಆನ್ಸರ್ ಮಾಡಿ, ಪರವಾಗಿಲ್ಲ. ನಮ್ಗೇನು ಅತಿಥಿ ಸತ್ಕಾರ ಬೇಡ. ಬಾಸ್, ಇಲ್ಲೇ ಮನೆ ಹತ್ರ ಬಂದಿದ್ದೀನಿ. ಶೋರ್ ಬಾಸ್. ಸೀತಾವ್ರೆ, ನೀವು ಒಳಗೆ ಹೋಗಿ ಕೂತ್ಕೊಳ್ಳಿ, ನಾನು ಬರ್ತೀನಿ. ಸರ್, ಅದು ಹಲೋ ಮಗ, ನಿನ್ನ ಮನೇಲಿದ್ದೀನೋ? ಯಾವಾಗಲೂ ನನ್ನ ಮನೆಗೆ ಬರ್ತೀಯ, ಇವತ್ತು ನಿನ್ನ ಮನೆ ಕರ್ಕೊಂಡು ಹೋಗು ಅಂತ ಸೀದ್ ಒಂದೇ ಆಟ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಿನ್ನ ಮನೆಗೆ ಬಂದ್ಬಿಟ್ಟೆ. ಅದು ಸರಿ, ನೀನು ಹೋಗಿದ್ದ ಕೆಲಸ ಏನಾಯ್ತು? ಏನಾದ್ರು ವಿಷಯ ಗೊತ್ತಾಯ್ತಾ? ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡು. ಯಾಕೋ ಇಷ್ಟೊಂದು ಅವಸರದಲ್ಲಿ ಮಾತಾಡ್ತಿದ್ಯಾ? ಅಯ್ಯೋ ಮಾರಾಯ, ಸಿಹಿ ಮತ್ತು ಸೀತಾ ಇಬ್ಬರು ಮನೆಯೊಳಗಿದ್ದಾರೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ನಾನೇ ನಿಜ ಹೇಳ್ಬಿಡೋಣ ಅಂತಿದ್ದೀನಿ. ನಿಜನಾ? ಏನು ನಿಜ? ನಾನು ಯಾರು ಅನ್ನೋ ನಿಜ. ಹೇಗಿದ್ರು ಆಫೀಸಲ್ಲಿ ಫ್ರಾಡ್ ಮಾಡ್ತಿರೋದು ಯಾರು ಅಂತ ನಿನಗೆ ಗೊತ್ತಾಗಿರುತ್ತೆ. ಆಗ ಈ ನಾಟಕದ ಅವಶ್ಯಕತೆನೇ ಇರೋಲ್ವಲ್ಲ. ನಾನೇ ಶ್ರೀರಾಮ್ ದೇಸಾಯಿ ಅಂತ ಸೀತಾ ಅವ್ರಿಗೆ ಹೇಗಾದ್ರೂ ಮಾಡಿ ಹೇಳ್ಬಿಡ್ತೀನಿ. ಬಾಯ್. ಏಯ್ ಇಲ್ಲ, ರಾಮ್ ರಾಮ್ ರಾಮ್. ಏನು ಒಬ್ಬನೇ ಬಂದ್ಯಾ? ಅವನಲ್ಲಿ ಎಲ್ಲ ಓಕೆನಾ? ಹೌದು, ಸಾರಿ, ಸುಮ್ಮನೆ ಹಾಗೆ ಬಂದೆ. ಸುಮ್ಮನೆ ಬಂದ್ಯಾ? ಒಳಗಡೆ ಮತ್ತೆ ಬಿಸ್ನೆಸ್ ಬಗ್ಗೆ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ದೆ. ಏನು ವಿಷಯನೋ? ರಾಮು ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಿದ್ದ. ಅಶೋಕ್, ರಾಮ ಎಲ್ಲಿ? ಆಫೀಸಲ್ಲಿದ್ದಾನೆ. ಅಶೋಕ್, ಅಪ್ಪು ಜೊತೆ ನೀನು ಮನೆಗೆ ಬಂದಾಗಲೂ ಹೆಚ್ಚೊತ್ತಿಲ್ಲಿರಲ್ಲ. ಈಗ ಬಂದಿದ್ಯಾ, ಈಗಲೂ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೆಯಾ? ಯಾಕ್ರೋ ನೀವಿಬ್ರು ಬಿಸ್ನೆಸ್ನ ಹೀಗೆ ಹಚ್ಕೊಂಡಿದ್ದೀರಾ ಅಲ್ವಾ ಮಾವಯ್ಯ? ಅವ್ರದ್ದು ಏನೋ ವಿಷಯ ಇರುತ್ತಮ್ಮ, ಅಲ್ವೇನೋ? ಮಾವಯ್ಯ, ಇವನನ್ನ ನೋಡ್ತಿದ್ರೆ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ನಿಸ್ತಿಲ್ಲ? ಸರಿ ಬಾ, ಟೀ ಕುಡ್ಕೊಂಡು ಹೋಗು. ಇಲ್ಲ, ಬೇಡ. ಯಾಕೋ ಬೇಡ ಅಂತೀಯ? ಪ್ರೀತಿಯಿಂದ ಟೀ ಮಾಡ್ಕೊಡ್ತೀನಿ ಅಂತಂದಾರೆ. ಬಾ. ಅಶೋಕ್, ನನಗೆ ನೀನು ಬೇರೆ ಅಲ್ಲ, ಅಪ್ಪು ಬೇರೆ ಅಲ್ಲ, ಇಬ್ಬರೂ ಒಂದೇ. ಬಾ, ಟೀ ಕುಡ್ಕೊಂಡು ಹೋಗು. ಹೋಗ್ತಾ ಊಟ ತೊಗೊಂಡು ಹೋಗೋದನ್ನ ಮರಿಬೇಡ. ತಗೊಂಡು ಯಾಕೆ ಹೋಗ್ಬೇಕು? ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾನೆ, ಅಲ್ವೇನಾ? ಇವನ್ಗಲ್ಲ ಮಾವಯ್ಯ, ಅಪ್ಪುಗೆ. ಅವನಿಗೆ ಅಲ್ಲೇ ಊಟ ಬಂದಿರ್ತದೆ. ಅಲ್ಲೇ ಬರುತ್ತಾ? ಜೋಕ್ ಮಾಡಿದ್ನಮ್ಮ, ಅಷ್ಟೇ. ನೀನು ಮಾವಯ್ಯ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಅಂಥದ್ದೇನಿಲ್ಲಮ್ಮ. ನಾನು ಹೇಳಿದ್ದು ಅವನಿಗೆ ವ್ಯವಹಾರ ಮಾಡೋಕ್ಕೆ ಬೇಕಾದಷ್ಟು ಜನ ಬಂದಿರ್ತಾರೆ, ಅವ್ರ ಜೊತೆ ಊಟ ಮಾಡ್ತಾನೆ ಅಂತ ಅಷ್ಟೇ. ಏನೋಪ್ಪ, ನನಗಂತೂ ನಿಮ್ಗಳ ಮಾತು ಅರ್ಥನೇ ಆಗಲ್ಲ. ನಂಗೆ ಬೇಡವೂ ಬೇಡ. ಬಾ ಅಶೋಕ್, ಊಟ ಮಾಡುವೆ. ಮಾವಯ್ಯ, ನೀವು ಬನ್ನಿ. ಹಾಂ, ಬರ ಊಟ ಮಾಡ್ಕೊಡು.
ಹಲೋ ಮೇಡಮ್, ನೀವೆಲ್ಲಿ ಕೋಪ ಮಾಡಿಕೊಂಡು ಫೋನ್ ಇಟ್ಬಿಟ್ರು ಅಂತ ಭಯ ಆಗಿತ್ತು ಮೇಡಮ್. ಏನಾಯ್ತು ಮೇಡಮ್? ನಿಮ್ಮ ಬಾಸ್ ಆಫೀಸಿಗೆ ಬಂದ್ರಾ? ಬಾಸಾ? ಇಲ್ಲ ಮೇಡಮ್, ಅಲ್ಲಿಗೆ ಬರಲಿಲ್ವಾ? ನಿಮ್ಮ ಬಾಸ್ ಆಫೀಸಿಗೆ ಬಂದರೆ ತಿಳಿಸಿ. ರಾಮ ಆಫೀಸಲ್ಲಿಲ್ಲ, ಇವನು ಆಫೀಸಲ್ಲೇ ಇದ್ದಾನೆ ಅಂತ ಸುಳ್ಳು ಹೇಳ್ತಿದ್ದಾನೆ. ರಾಮ್, ಬಾಸ್ ಏನಾದ್ರು ಕೆಲಸ ಹೇಳಿದ್ರಾ? ಇಲ್ಲ, ಬಾಸ್ ಸುಮ್ಮನೆ ಹಾಗೆ ಫೋನ್ ಮಾಡಿದ್ರು. ಸುಮ್ಮನೆನಾ? ಆದ್ರೂ ಈ ಲೆವೆಲ್ಗೆ ಕ್ಲೋಸ್ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅವ್ರ ತಾತಂಗೂ ಕ್ಲೋಸ್ ಇರ್ಬೇಕಲ್ವಾ? ಅವತ್ತು ನೀನು ನನ್ಗೋಸ್ಕರ ಒಬ್ರು ತಾತ ವೇಟ್ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಇವರನ್ನ ಅವರು? ಇಲ್ಲ ಕಣೆ, ಅವರು ಬಾಸ್ ಅವರ ತಾತ. ಓ, ಬಾಸ್ ಅಂಕಲ್ ತಾತನಾ? ಸೀತಾವ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ನೀವನ್ನ ಸೂಪರ್ ಆಗಿದೆ. ಇದಂತೂ ಇನ್ನೂ ಸಕ್ಕತ್ತಾಗಿದೆ. ಮನೇಲಿ ಗೊಂಬೆಗಳನ್ನ ಎಲ್ಲಾ ಕಡೆ ಹರಡಿರ್ತಿಯಲ್ಲ, ಹಾಗೆ ಇವ್ರು ಎಲ್ಲದನ್ನು ಎಲ್ಲಾ ಕಡೆ ಹರಡಿದ್ದಾರೆ. ಅದಕ್ಕೆ ನಿಂಗೆ ಇಷ್ಟ ಆಯ್ತು ತಾನೆ? ಇದೇನಾ ಹೇಳಕ್ ಬಂದಿತ್ತು? ಮನೆ ಸ್ವಲ್ಪ ಹೇಗೇಗೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ. ಅದಕ್ಕೆ ಹೇಳೋದು ಜೊತೆಗೊಬ್ರು ಇರ್ಬೇಕು ಅಂತ. ಅಂದ್ರೆ ಇನ್ನೊಬ್ರು ಬ್ಯಾಚುಲರ್ ಅಂತಲ್ಲ. ಸೀತಾವ್ರೆ, ಅದೆಲ್ಲ ಹಾಗೆ ಬಿಡಿ, ಇಟ್ಸ್ ಓಕೆ. ನೀವ್ ನಮ್ಮನೆಗ್ ಬಂದು ಕ್ಲೀನ್ ಮಾಡಿಲ್ವಾ? ಹಂಗಂದ್ರೆ ನಾವೀಗ ಫ್ರೆಂಡ್ ಮನೆ ಕ್ಲೀನ್ ಮಾಡ್ತೀವಾ? ನಾವ್ ಕ್ಲೀನ್ ಮಾಡಿಲ್ಲ ಅಂದ್ರೆ ನಿನ್ ಫ್ರೆಂಡ್ ಹೀಗೆ ಜೀವನ ಮಾಡ್ತಿರ್ತಾರೆ. ಎಲ್ಲದನ್ನು ಹೇಗ್ ಹರಡಿದೀರಾ ನೋಡಿ. ಇದೆಲ್ಲ ನಂದಲ್ಲ. ನೋಡ್ದ್ಯಾ ನನ್ ಫ್ರೆಂಡ್ ಎಷ್ಟು ಕಿಲಾಡಿ ಅಂತ? ನೀನಾದ್ರೆ ನಾನ್ ಮಾಡಲ್ಲ ಇನ್ಮೇಲೆ ಅಂತ ಎಸ್ಕೇಪ್ ಆಗ್ಬಿಡ್ತೀಯ. ಇವ್ರಿದು ನಂದೇ ಅಲ್ಲ ಅಂತ ಹೇಳ್ತಿದ್ದಾರೆ. ಇನ್ ಸ್ವಲ್ಪ ಹೊತ್ತು ಹೋದ್ರೆ ಈ ಮನೆನೇ ನಂದಲ್ಲ ಅನ್ಬಿಡ್ತಾರೆ. ಹೌದು, ಈ ಮನೆ ನಂದಲ್ಲ. ಲಾಯರ್ ಫೋನ್ ಮಾಡ್ತಿದ್ದಾರೆ. ಆಫೀಸ್ಗೆ ಬ್ಯಾಂಕ್ ಆಫೀಷಿಯಲ್ಸ್ ಬಂದಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಕ್ ಅನ್ಸುತ್ತೆ. ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನನ್ಗೆ ಅವ್ರಂದ್ರೆ ಇಷ್ಟನೇ ಇಲ್ಲ. ಯಾರು? ಸೀತಮ್ಮನ್ಗೆ ಫೋನ್ ಮಾಡಿದಾರಲ್ವಾ ಅವರು. ನಾನು ನಿಜ ಹೇಳಿದ್ರೆ ನನ್ನೂ ಹೀಗೆ ಹೇಳ್ಬಿಡ್ತಾಳ? ಹಲೋ ಸರ್. ಹಲೋ ಸೀತಾಜಿ, ಬ್ಯುಸಿ ಇದ್ದೀರಾ? ಇಲ್ಲ ಸರ್, ನಾನು ಸೀತಾಜಿ, ಬ್ಯಾಂಕ್ನವರು ನಿಮ್ಮ ಆಫೀಸಿಗೆ ಬಂದಿದ್ರಂತೆ. ಅವ್ರು ಹಾಗೆಲ್ಲ ಬರೋದಕ್ಕೆ ಹೇಗೆ ಸಾಧ್ಯ? ಅಲ್ಲ ಸೀತಾಜಿ, ನೀವು ಇಮಿಡಿಯೇಟ್ ಆಗಿ ನನಗೊಂದು ಕಾಲ್ ಮಾಡೋದಲ್ವಾ? ನನ್ನನ್ನು ಮರ್ತ್ಬಿಟ್ರೆ ಹೇಗೆ? ಇಲ್ಲ ಸರ್, ನಾನೇನೆ. ದೇ ಕಾಂಟ್ ಕಮ್ ಇನ್ ದಟ್ ಸೀತಾಜಿ. ಅದು ನಾನಿರುವಾಗ ನಿಮ್ಮ ಹತ್ರ ಬಂದು ಹೇಗೆ ಮಾತಾಡಿದ್ರು? ಪ್ರೇಯರ್ ನೋಟಿಸ್ ಇಲ್ಲದೆ ಅವ್ರು ಬದಲಿಗೆ ಸಾಧ್ಯನೇ ಇಲ್ಲ. ನೋಡ್ತಾ ಇರಿ, ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ.
ಸರ್ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಪ್ರಾಬ್ಲಮ್ ಯಾಕೆ? ಪ್ರಾಬ್ಲಮ್ ಕೊಡ್ತಿರೋದು ಅವರು ಸೀತಾಜಿ. ನೋಡಿ, ನಾವು ಕೈ ಕೊಟ್ಕೊಂಡು ಕೂರಲೇಬಾರ್ದು. ನನ್ನ ಕ್ಲೈಂಟ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬಂದಿದ್ರೆ ಅಂದಮೇಲೆ ನಾನು ಸುಮ್ಮನೆ ಇರ್ತೀನ? ಅದರಲ್ಲೂ ನೀವು ನನ್ನ ಸ್ಪೆಷಲ್ ಕ್ಲೈಂಟ್. ಐ ಮೀನ್, ನೀವೆಷ್ಟು ಕಷ್ಟಪಡ್ತಾ ಇದ್ದೀರ ಅಂತ ನನಗೆ ಗೊತ್ತು. ಇಲ್ಲ ಸರ್, ನಾನು ಅವ್ರಿಗೆ ಹೇಳಿದೆ ನಮ್ಮ ಲಾಯರ್ ಇದ್ದಾರೆ, ಅವ್ರ ಮುಂದೆ ಮಾತಾಡೋಣ ಅಂತ. ಅವ್ರು ನನ್ನ ಮಾತೇ ಕೇಳಲಿಲ್ಲ. ಕೇಳಲ್ಲ ಸೀತಾಜಿ, ಕೇಳಲ್ಲ. ನಾವು ಅವ್ರ ಭಾಷೆಯಲ್ಲಿ ಮಾತಾಡಿದ್ರೇ ಅವ್ರಿಗೆ ಅರ್ಥ ಆಗೋದು. ಸೀತಾಜಿ, ಇಷ್ಟೆಲ್ಲ ಆಗಿದ್ದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಸರ್ ನೀವು ಯಾಕೆ? ಅಲ್ಲಲ್ಲ ಸೀತಾಜಿ, ಆ್ಯಕ್ಚುಲಿ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಅವ್ರು ನಿಮ್ಮ ಹತ್ರ ಬರ್ದಿರೋ ಥರ ನಾನು ನೋಡ್ಕೋಬೇಕಾಗಿತ್ತು. ಇನ್ನು ಮುಂದೆ ನೋಡ್ಕೋತೀನಿ, ತಡೀತೀನಿ. ಈ RP ಯಾರು ಅಂತ ತೋರಿಸ್ತೀನಿ. ಸರ್ ಸೀತಾಜಿ, ನೀವೇನು ಚಿಂತೆ ಮಾಡಬೇಡಿ, ನಾನಿದ್ದೀನಿ. ಇನ್ನು ಮುಂದೆ ನಾನು ನಿಮಗೋಸ್ಕರ ಫೈಟ್ ಮಾಡ್ತೀನಿ. ಡೋಂಟ್ ವರಿ. ಸೀತಾಜಿ, ನೀವು ಆಫೀಸಿಗೆ ಬಂದು ಹೋದವ್ರನ್ನ ಮರೆತು ಆರಾಮಾಗಿ ಕೆಲಸ ಮಾಡಿ. ಓಕೆ? ಓಕೆ ಸರ್. ಸಿ ಯು. ಬಾಯ್. ಸೀತಾಜಿ, ಸೀತಾಜಿ. ಒಂದು ಸಮಾಧಾನ ಕೊಡೋ ಸುದ್ದಿರಾ? ಏನದು? ಲೋನ್ ತೀರ್ಸಕ್ಕೆ ಟೈಮ್ ಕೊಡಿಸ್ತೀನಿ ಅಂತ ಇವಾಗ ಗ್ಯಾರಂಟಿಯಾಗಿ ಹೇಳಿದ್ದಾರೆ. ನಾನು ಎಷ್ಟೇ ಅವರಿಂದ ಹೆಲ್ಪ್ ತಗೊಳ್ಳೋದು ಬೇಡ ಅಂದ್ಕೊಂಡ್ರು ಏನೋ ಒಂದು ಹೆಲ್ಪ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ತುಂಬಾ ಇನ್ಫ್ಲೂಯೆನ್ಸ್ ಇದೆ ಅನ್ಸತ್ತೆ. ಸಿದ್ದಮ್ಮ, ನೀನೀಗ ಖುಷಿಯಾಗಿದೆಯಲ್ವಾ? ಪಾನಿಪುರಿ ಪಾರ್ಟಿ ಮಾಡೋಣ? ನಿಂಗೆ ಒಂದ್ ನೆಪ ಬೇಕಿತ್ತು ಅಷ್ಟೇ. ಪಾನಿಪುರಿ ಪಾರ್ಟಿ ಮಾಡೋಣವಾ? ಅದು ನಾನ್ ಹೇಳಿದ್ಮೇಲೆ ನನ್ನ ಫ್ರೆಂಡ್ ಬಂದೇ ಬರ್ತಾರೆ. ಫ್ರೆಂಡ್, ಹೋಗೋಣ. ನಿಮ್ ಮನೆಗೆ ಬಂದ ತಕ್ಷಣ ಒಂದು ಒಳ್ಳೆ ಸುದ್ದಿ ಬಂತು. ಈ ಮನೇನ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ರು, ಒಂಥರ ಪಾಸಿಟಿವ್ ಫೀಲ್ ಇದೆ. ಮನೆ ಕ್ಲೀನ್ ಮಾಡೋಣ ಬನ್ನಿ. ಪರವಾಗಿಲ್ಲ, ಇಟ್ಸ್ ಓಕೆ. ಪ್ಲೀಸ್ ಅದನ್ನೆಲ್ಲ ಹಾಗೆ ಬಿಡಿ, ಇಟ್ಸ್ ಓಕೆ. ಫ್ರೆಂಡ್ ಮನೆ ಕ್ಲೀನ್ ಮಾಡಕ್ ನನಗೇನು ಸಂಕೋಚ, ನಂಗೆ ಯಾವ ಬೇಜಾರು ಇಲ್ಲ. ಆದ್ರೂ ರಾಮ್, ನನಗೆ ನಿಮ್ಮಂತ ಫ್ರೆಂಡ್ ಬರ್ತಾನೆ ಇದೆ. ನಿನ್ ಸ್ಕೂಲಿಂದ ಕಣೆ ಬಂದೆ. ಹಲೋ ಮೇಡಮ್, ನಮಸ್ತೆ. ಹಲೋ, ನಮಸ್ತೆ ಸೀತಾ. ಸಿಹಿ ರೀಟೆಸ್ಟ್ ಬಗ್ಗೆ ಡೈರಿಲಿ ಬರ್ದು ಕಳಿಸಿದ್ನಲ್ಲ, ನಿಮ್ಮ ಕಡೆಯಿಂದ ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ. ರೀಟೆಸ್ಟಾ? ಹಾಂ, ಅವ್ರ ಡೈರಿಯಲ್ಲಿ ಮೆನ್ಷನ್ ಮಾಡಿ ಕಳಿಸಿದ್ದೆ. ಟೈಮಿಂಗ್ ನಿಮಗೇನೆ ಆಪ್ಷನ್ ಬಿಟ್ಟಿದ್ದೆ, ನೀವು ನೋಡಲಿಲ್ವಾ? ಮೇಡಮ್, ನಾನು ಡೈರಿ ದಿನ ಚೆಕ್ ಮಾಡ್ತಿದ್ದೀನಿ. ರೀಟೆಸ್ಟ್ ಬಗ್ಗೆ ಅದರಲ್ಲಿ ಏನೂ ಇರಲಿಲ್ಲ. ಬರ್ಕೊಟ್ಟಿದ್ದೀನಿ ನೋಡಿ. ಶೆಡ್ಯೂಲ್ನ ನಿಮ್ಮ ಕಡೆಯಿಂದನೂ ಕನ್ಫರ್ಮೇಷನ್ ಮಾಡ್ಕೋಬೇಕಾಗಿತ್ತು. ನೀವು ವರ್ಕಿಂಗ್ ವುಮೆನ್, ಐ ಅಂಡರ್ಸ್ಟ್ಯಾಂಡ್. ಮೇಡಮ್, ರೀಟೆಸ್ಟ್ ಯಾಕೆ ಅಂತ ಕೇಳ್ಬೋದಾ? ಅವಳು ಸರಿಯಾಗಿ ಬರ್ದಿಲ್ವಾ? ಸಿಹಿ ಟೆಸ್ಟೇ ಅಟೆಂಡ್ ಮಾಡಿಲ್ಲ. ಟೆಸ್ಟ್ ದಿನ ಅರ್ಧಕ್ಕೇನೆ ಹೊಟ್ಟೆ ನೋವು ಅಂತ ಹೊರಟೋದ್ಲು. ಆ್ಯಕ್ಚುಲಿ ನಾನು ಡೈರಿನಲ್ಲಿ 2 ಸತಿ ಮೆನ್ಷನ್ ಮಾಡಿ ಕಳಿಸಿದ್ದೀನಿ. ನೀವು ಮಿಸ್ ಮಾಡಿದ್ದೀರಾ ಅನಿಸುತ್ತೆ. ಇನ್ನೊಂದು ಸತಿ ಚೆಕ್ ಮಾಡಿ. ನೆಕ್ಸ್ಟ್ ಟೈಮಿಂದ ಹೀಗೆ ಮಾಡೋಕ್ಕೆ ಹೋಗ್ಬೇಡಿ ಸೀತಾ ಅವರೇ. ಸ್ವಲ್ಪ ಇದ್ರ ಕಡೆನೂ ಗಮನ ವಹಿಸಿ. ನಿಂಗೆ ರೀಟೆಸ್ಟ್ ಹೇಳಿದಾರಾ? ಡೈರಿ ತೆಗಿ.
ಬರ್ದು ಕಳ್ಸಿದೀನಿ ಅಂತ ನಿಮ್ ಟೀಚರ್ ಹೇಳಿದ್ರು. ಎಲ್ಲಿದೆ? ಇಲ್ಲ ಸೀತಮ್ಮ. ಅವ್ರು ಸುಳ್ಳು ಹೇಳ್ತಾ ಇದಾರಾ? ಸಿಹಿ ಆಟ ಆಡ್ಬೇಡ, ನಿಜ ಹೇಳು. ಸೀತಾವ್ರೆ ಓಕೆ, ಯಾಕೆ ಹಾಕುಗಾಡ್? ರಾಮ್, ನೀವ್ ಇದ್ರದ ದೂರ ಇರಿ ಪ್ಲೀಸ್. ಹೇಳೆ. ಸೀಪುಟ, ಕ್ಲಾಸ್ ರೂಮಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಆಗಿದ್ರೆ ಸೀತಮ್ಮಂಗೆ ಹೇಳು. ಈ ಪೇಜಸ್ ಎಲ್ಲಿ? ಈ ಪೇಜ್ಗಳನ್ನ ಹರಿದಿದ್ಯಾ? ಈ ಪೇಜ್ ಎಲ್ಲಿ? ಸಿಹಿ ನಿನ್ನೆ ಕೇಳ್ತಾ ಇರೋದು. ಬೇರೆ ಎಲ್ಲದಕ್ಕೂ ಅಷ್ಟೊಂದು ಮಾತಾಡ್ತೀಯ, ಈಗ ಮಾತಾಡು. ಸುಳ್ಳು ಹೇಳದ್ ಕಲ್ತಿದ್ಯಾ ನೀನು? ನೀನ್ ಏನಾದ್ರೂ ಬಾಯ್ ಬಿಡ್ಲಿಲ್ಲ ಪ್ಲೀಸ್. ರಾಮ್ ಪ್ಲೀಸ್, ನೀವು ಇಂಟರ್ಫಿಯರ್ ಆಗ್ಬೇಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಸುಳ್ಳು ಹೇಳದ್ ಕಲ್ತಿದ್ದಾಳೆ. ಈ ದೊಡ್ಡವಳಾದ್ಮೇಲೆ ಎಷ್ಟು ಕೆಟ್ಟ ಬುದ್ಧಿ ರೂಢಿ ಮಾಡ್ಕೊಳ್ಳಲ್ಲ ಇವಳು. ಹೇಳು ಒಂದೇ, ಪೇಜ್ ಯಾಕೆ ಹರ್ದಾಕಿದ್ಯಾ? ಸಿಹಿ ನಾನು ಕೋಪ ಬರ್ಸ್ಬೇಡ, ಈ ಪೇಜ್ನ ಯಾಕೆ ಹರ್ದಾಕ್ತೆ ಅಂತ ಹೇಳು. ನಿನ್ ಬೈತಿ ಅಂತ ನಾನು ಹೇಳಿಲ್ಲ ಸೀತಮ್ಮ. ನೋಡಿದ್ರಾ, ಗದರ್ಬೇಡಿ ಅಂತ ಹೇಳಿದ್ರಿ. ಫಸ್ಟು ಟೀಚರ್ ನೋಟೇ ಬರ್ದಿಲ್ಲ ಅಂತ ಹೇಳಿದ್ಲು, ಈಗ ನಿಜ ಒಪ್ಕೋತಿದ್ದಾಳೆ. ಚಿಕ್ಕ ಮಗು ಅಲ್ವಾ ಪಾಪ, ಏನೋ ಗೊತ್ತಿಲ್ಲದೆ ಹೀಗೆ ಮಾಡ್ಬಿಟ್ಟಿದ್ದಾಳೆ. ಪಾಪನ? ಸುಳ್ಳು ಹೇಳೋರ್ಗೇನ್ರಿ ಪಾಪ? ನನ್ಗೆ ಸುಳ್ಳು ಹೇಳೋರ್ ಕಂಡ್ರೇನೆ ಆಗಲ್ಲ.